Hello everyone, this is Manasa BT. Welcome to my channel Make It Happen. KPSC ಮೇನ್ ಸೀರೀಸ್ ಅಲ್ಲಿ 5th ಯೂನಿಟ್ ಅಲ್ಲಿ ಮಾಡ್ತಿದ್ವಿ. ಸೊ ಅದರ ನೆಕ್ಸ್ಟ್ 6th ಯೂನಿಟ್ 7th ಯೂನಿಟ್ ತಗೊಳ್ಳೋದಾದ್ರೆ ಕಂಪ್ಲೀಟ್ ಆಗಿ ಸ್ವಲ್ಪ ಜನರಲ್ ಆಗಿ ಬರ್ತಿದೆ ಟಾಪಿಕ್ಸ್ ಎಲ್ಲ. ಸೊ ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೋತೀನಿ. ಇಲ್ಲ ನಾನು ಲಾಸ್ಟ್ಗೆ ಇದನ್ನ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಸೆಕೆಂಡ್ ಸೆಕ್ಷನ್ ಅಲ್ಲಿ ನಾವು ಲಾಸ್ಟ್ ಇಂದ ಬರೋಣ ಇವಾಗ. ಸೊ 7th ಯೂನಿಟ್ ತಗೊಂಡಿದ್ದೀನಿ ಇದರಲ್ಲಿ ಹೆಲ್ತ್ ಅಂಡ್ ಹೈಜೀನ್ ಅಂತ. ಇದರಲ್ಲಿ ನಾವು ಟಾಪಿಕ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ನೋಡೋಣ. ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಒಂದು ಕಮಿಷನ್ ಇದೆ. ಸೊ ಅದು 2020 ಎಲ್ಲ ಆಗಿದ್ದು. ಸೊ ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಇದ್ರದ್ದು ವಿಷನ್ ಏನು, ವಿಷನ್ ಆರ್ ಮಿಷನ್ ಏನು ಅಂತ ನೋಡೋದಾದ್ರೆ, ಈ ಆಯುರ್ವೇದ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸಿನ್ ಇದೆಯಲ್ಲ, ಸೊ ಆ ಥರ ಆಯುರ್ವೇದ, ಯುನಾನಿ, ಸಿದ್ಧ, ಸೊ ಇದಕ್ಕೆಲ್ಲ ಆಕ್ಸೆಸ್ ಇರಬೇಕು ಮತ್ತೆ ಎಫೋರ್ಡೆಬಲ್ ಆಗಿರಬೇಕು. ಆ್ಯಂಡ್ ಇದು ಮೆಡಿಕಲ್ ಎಜುಕೇಶನ್ ಇದನ್ನ ಇವ್ರಿಗೆ ಸಿಗಬೇಕು ಅಂತ ಹೇಳಿ ಇದನ್ನ ಮಾಡಿರೋದು. ಓಕೆ, ಇದೊಂದು ಮಿಷನ್. ಸೆಕೆಂಡ್ ಮಿಷನ್ ತಗೊಳ್ಳೋದಾದ್ರೆ ಹೈ ಕ್ವಾಲಿಟಿ, ಅಂದರೆ ಹೈ ಕ್ವಾಲಿಟಿ ಮೆಡಿಸಿನ್ ಸಿಗಬೇಕು. ಯಾವುದೆಲ್ಲ ಅವೈಲೇಬಲ್ ಇದೆ ಇಂಡಿಯಾದಲ್ಲಿ, ಸೊ ಅದೆಲ್ಲ ಹೈ ಕ್ವಾಲಿಟಿಯಲ್ಲಿ ಸಿಗಬೇಕು ಅಂತ. ನೆಕ್ಸ್ಟ್, ಯಾರೆಲ್ಲ ಮೆಡಿಕಲ್ ಪ್ರೊಫೆಷನಲ್ಸ್ ಇದ್ದಾರೆ ಅಂದರೆ ಮೆಡಿಕಲ್ ರಿಲೇಟೆಡ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ, ಸೊ ಅವರೆಲ್ಲ ಮೆಡಿಕಲ್ ರಿಸರ್ಚ್ ವರ್ಕ್ನ ಕಾಂಟ್ರಿಬ್ಯೂಟ್ ಮಾಡಬೇಕು. ಅಂದರೆ ಹೊಸದಾಗಿ ಏನೇನು ಬರ್ತಿದೆ ಆ ಲೇಟೆಸ್ಟ್ ಮೆಡಿಕಲ್ ರಿಸರ್ಚ್ನ ಮಾಡಬೇಕು, ಮತ್ತು ರಿಸರ್ಚಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಬೇಕು ಮೆಡಿಸಿನ್ಗೆ ಅಂತ. ನೆಕ್ಸ್ಟ್ ಒನ್ ಏನಂತ ಹೇಳಿದ್ರೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಇರಬೇಕು, ಅಂದರೆ ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗಬೇಕು. ಆ್ಯಂಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ನ ನಾವು ಜಾಸ್ತಿ ಇರೋ ಥರ ಮಾಡಬೇಕು. ಮತ್ತು ಏನೇ ಗ್ರೀವಿಯನ್ಸ್ ಇದ್ರೂ ಅದು ರಿಡ್ರೆಸ್ ಮಾಡೋ ಥರ ಇರಬೇಕು. ಅಂದರೆ ಏನೇ ಪ್ರಾಬ್ಲಮ್ ಅರೈಸ್ ಆದ್ರೂ ಅದಕ್ಕೆ ಒಂದು ಪರಿಹಾರ ಕೊಡೋ ಥರ ಇರಬೇಕು ಅಂತ. ನೆಕ್ಸ್ಟ್ ನಾವು ಆಯುಷ್ ತಗೊಳ್ಳೋದಾದ್ರೆ ಇದು ಮಿನಿಸ್ಟ್ರಿ ಅಂತ ಹೇಳಿದ್ರೆ ಇದು ಮತ್ತೆ ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರಲ್ಲೇ ಬರುತ್ತೆ. ಇದು 2014 ಫೈನ್ ಮಾಡಿದ್ದು ಇದನ್ನ. ಸೊ ಇದ್ರ ಮೇನ್ ಮೋಟಿವ್ ಏನು ಅಥವಾ ವಿಷನ್ ಏನು ಅಂತ ಹೇಳಿದ್ರೆ, ಈಗ ಏನ್ಷಿಯಂಟ್ ಪೀರಿಯಡಲ್ಲಿ ಯಾವ ಥರ ಮೆಡಿಸಿನ್ಸ್ ಯೂಸ್ ಮಾಡ್ತಿದ್ರು, ಅಂದರೆ ಯಾವ ಥರ ಪ್ರಾಕ್ಟೀಸ್ ಮಾಡ್ತಿದ್ರು ಆ್ಯಂಡ್ ಯಾವುದೆಲ್ಲ ವೇಯಲ್ಲಿ ಮೆಡಿಸಿನ್ಸ್ನ ಕೊಡ್ತಿದ್ರು, ಸೊ ಅದನ್ನು ಮತ್ತೆ ವಾಪಸ್ ತಂದಿದ್ದಾರೆ, ಅಂದರೆ ರಿವೈವ್ ಮಾಡಿದ್ದಾರೆ. ಓಕೆ, ಅಥವಾ ಒಂದು ಸೆಂಟೆನ್ಸ್ ಹೇಳಿದ್ರೆ ಟ್ರೆಡಿಷನಲ್ ಇಂಡಿಜಿನಿಯಸ್ ಮೆಡಿಸಿನ್ಸ್ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಅದ್ರ ಅಂಡರಲ್ಲಿ ಸ್ಕೀಮ್ಸ್ ನೋಡಬೇಕು ಅಂತ ಹೇಳಿದ್ರೆ ಆಯುರ್ ಸ್ವಸ್ತ್ಯ ಅಂತೆಲ್ಲ ಒಂದು ಸ್ಕೀಮ್ಸ್ ತಂದಿದ್ದಾರೆ ಅದು. ಸೊ ಆಯುರ್ಗ್ಯಾನ್ ಅಂತ ಹೇಳಿದ್ರೆ 2026 ಇದೆ. ಸೊ ಇದೇನು ಅಂತ ಹೇಳಿದ್ರೆ ಎಜುಕೇಶನ್ ಮತ್ತು ರಿಸರ್ಚ್ ಫೀಲ್ಡಲ್ಲಿ ಆಯುಷ್ನ ಪ್ರಮೋಟ್ ಮಾಡ್ತಿದ್ದಾರೆ. ಓಕೆ, ಆಯುರ್ ಸ್ವಸ್ತಿ ಅಂತ ಹೇಳಿದ್ರೆ ಇದರಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆಯಲ್ಲ ಅದರಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಗೋಲ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಸ್ಕೀಮಲ್ಲಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೆಕೆಂಡ್ ಏನು ಅಂತ ಹೇಳಿದ್ರೆ ಝೀರೋ ಹಂಗರ್. ಥರ್ಡ್ ಒನ್ ಹೇಳಿದ್ರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಓಕೆ, ನೆಕ್ಸ್ಟ್ ಟಾಪಿಕ್ ನ್ಯಾಚುರೋಪತಿ ಆ್ಯಂಡ್ ಯೋಗ. ಇದು ಅಷ್ಟೇ ಆಯುಷ್ ಅಂಡರಲ್ಲೇ ಬರುತ್ತೆ. ಸೊ ಇದೇನು ಅಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದರಲ್ಲಿ 2 ಕಾಂಪೋನೆಂಟ್ಸ್ ಯಾವುದಿದೆ ಅಂತ ಹೇಳಿದ್ರೆ PMJ, ಓಕೆ, ಮತ್ತು ಇದು ಹೆಲ್ತ್ ಮತ್ತು ವೆಲ್ನೆಸ್ ಸೆಂಟರ್ಸ್ ಇದೆಯಲ್ಲ ಅದೊಂದಿದೆ. ಸೊ ಇದರಲ್ಲಿ PMJ ಏನು ಅಂತ ನೋಡೋಣ ಈಗ. ಸೊ PMJ ಅಂತ ಹೇಳಿದ್ರೆ ಅಪ್ ಟು 5 ಲ್ಯಾಕ್ವರೆಗೂ ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಸಿಗ್ತಾರಲ್ಲ ಅವ್ರಿಗೆ 5 ಲ್ಯಾಕ್ವರೆಗೂ ಸಿಗುತ್ತೆ, ಅಂದರೆ ಆ್ಯನ್ಯುವಲ್ ಹೆಲ್ತ್ ಇನ್ಶೂರೆನ್ಸ್ ಆಗಿ. ಓಕೆ, ಸೊ ಈ ಥರ ಸ್ಕೀಮ್ ಇದೆ. ಬಟ್ ಇದೇನು ಅಂತ ಹೇಳಿದ್ರೆ ನ್ಯಾಚುರೋಪತಿ ಮತ್ತು ಯೋಗನ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಓಕೆ, ಸೊ ಇದು ನ್ಯಾಚುರೋಪತಿ ಅಂತ ಏನು ಅಂತ ಹೇಳಿದ್ರೆ
ಇದರಲ್ಲಿ ಮೆಡಿಸಿನ್ಸ್ ಆಗಲಿ ನಾರ್ಮಲ್ ಆಗಿ ಯಾವ ಥರ ನಮಗೆ ಹಾಸ್ಪಿಟಲ್ಗೆ ಹೋದ್ರೆ ಮೆಡಿಸಿನ್ ಸಿಗುತ್ತೆ ಆ ಥರ ಕೊಟ್ಬಿಟ್ಟು ಇದರಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ. ಸೊ ಇದ್ರ ಅಪ್ರೋಚ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ಥರ ಅಂತ ಹೇಳಿದ್ರೆ ಡಯಟರಿ ಪ್ರಾಕ್ಟೀಸಸ್ ಹೇಳ್ಬೋದು. ಅಂದರೆ ಅದರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಓಕೆ, ಈ ಥರ ಆ್ಯಂಡ್ ಸ್ಟ್ರೆಸ್ ರಿಡಕ್ಷನ್ ಈ ಥರದ್ರಲ್ಲೊಂದು ಪ್ರೊಸೆಸ್ ಮಾಡ್ತಾರೆ. ಆ್ಯಂಡ್ ಹರ್ಬ್ಸ್ ಮತ್ತು ಯಾವುದಾದ್ರೂ ಡಯಟರಿ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು ಮ್ಯಾನಿಪುಲೇಟಿವ್ ಥೆರಪೀಸ್ ಮಾಡ್ತಾರೆ. ಓಕೆ, ಥೆರಪೀಸ್ ಮಾಡ್ತಾರೆ. ಆ್ಯಂಡ್ ನಾರ್ಮಲ್ ಆಗಿ ಮಾಡೋ ಥರ ಎಕ್ಸಸೈಸ್ ಥೆರಪೀಸ್ ಮಾಡ್ತಾರೆ. ದೆನ್ ಸೈಕಾಲಜಿ ಕೌನ್ಸಿಲಿಂಗ್ ಮಾಡಿ ಈ ಥರನೂ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಇದೆಲ್ಲ ಒಟ್ಟಾಗಿ ನ್ಯಾಚುರಲ್ ಆಗಿ ಮಾಡೋ ಥರ ಒಂದು ಟ್ರೀಟ್ಮೆಂಟ್ ಕೊಡೋ ಥರ. ಸೊ ಇದು ನ್ಯಾಚುರೋಪತಿ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಸ್ವಲ್ಪ ಇನ್ನೂ ಡೀಪಾಗಿ ನೋಡಬೇಕು ಅಂತ ಹೇಳಿದ್ರೆ ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ. ಹೈಡ್ರೋಥೆರಪಿ, ವಾಟರ್ನ ಯೂಸ್ ಮಾಡ್ಕೊಂಡು ಟ್ರೀಟ್ ಮಾಡೋದು, ಮಡ್ ಥೆರಪಿ, ಫಾಸ್ಟಿಂಗ್. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಸೂಟ್ ಆಗುತ್ತೆ. ಸೊ ಆ ಥರದ್ದು ಟ್ರೀಟ್ಮೆಂಟ್ ಅಪ್ರೋಚ್ನ ಹೇಳ್ತಾರೆ. ಸೊ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರೋಪತಿ ನೋಡೋದಾದ್ರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅಂದರೆ ನಾವೇನೋ ಎಕ್ಸ್ಟರ್ನಲ್ ಆಗಿ ಮಾಡಬೇಕಾಗಿಲ್ಲ, ಇಂಟರ್ನಲ್ ಹೀಲಿಂಗ್ ಬಾಡಿನೇ ಮಾಡ್ಕೊಳ್ಳುತ್ತೆ ಅಂತ. ಆ್ಯಂಡ್ ಡಿಸೀಸ್ ಒಂದು ಕಾಸ್ ಆಗ್ತಿದೆ ಅಂತ ಹೇಳಿದ್ರೆ ಮೇನ್ ಅದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ ಅವ್ರ ಪ್ರಕಾರ ಫ್ಯಾಟಿಗ್ ಅಂದರೆ ವೀಕ್ ಫೀಲ್ ಆಗೋದು, ವೀಕ್ನೆಸ್. ಸೊ ಇದು ಮೇನ್ ಕಾಸ್ ಅಂತ ಹೇಳ್ತಾರೆ. ದೆನ್ ಮೆಟಬಲಿಕ್ ಪ್ರಾಡಕ್ಟ್ ಏನಾದರೂ ಡೆಪಾಸಿಟ್ ಆದರೆ ಬಾಡಿಲಿ, ಅಂದರೆ ಈಗ ಯಾವುದೇ ಮೆಟಬಲಿಸಮ್ ಆಗಿ ಪ್ರಾಡಕ್ಟ್ ರಿಲೀಸ್ ಆದಾಗ ಇದು ಕಂಪ್ಲೀಟ್ ಆಗಿ ಬಾಡಿ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಎಕ್ಸಸ್ ಆಗಿ ನಾವೇನಾದರೂ ಫುಡ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಸೊ ಮೆಟಬಲಿಕ್ ಪ್ರಾಡಕ್ಟ್ ಏನಾಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಬಾಡಿಲಿ. ಸೊ ಆ ಥರ ಆದರೆ ಡಿಸೀಸ್ ಕಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಫಾಸ್ಟಿಂಗ್ ಇದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಫಾಸ್ಟಿಂಗ್ ಮಾಡೋದು ಬಾಡಿಗೆ ಒಂದು ಆಪರ್ಚುನಿಟಿ ಕೊಡುತ್ತೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ. ಮತ್ತು ಪೇಷಂಟ್ಸ್ ಅವ್ರದ್ದು ಓನ್ ವಿಲ್ಲಿಂದ ಅವ್ರು ಯಾರು ಕ್ಯೂರ್ ಆಗಬೇಕು ಮತ್ತು ಫೇತ್ ಯಾರು ಇಡ್ತಾರೆ ನೇಚರ್ ಮೇಲೆ, ಈ ಥರ ಟ್ರೀಟ್ಮೆಂಟ್ ಮೇಲೆ, ಸೊ ಅವ್ರಿಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಸೊ ನೆಕ್ಸ್ಟ್ ಯೋಗ ಅಂತ ತಗೊಳ್ಳೋದಾದ್ರೆ ಇದೊಂದು ಸ್ಪಿರಿಚುವಲ್ ಡಿಸಿಪ್ಲಿನ್ ಅಲ್ವಾ. ಅಂದರೆ ಯಾವ ಥರ ಅಂತ ಹೇಳಿದ್ರೆ ಮೈಂಡ್ ಮತ್ತು ಬಾಡಿನ ಕಂಟ್ರೋಲಿಗೆ ತಗೊಳ್ಳೋದು. ಸೊ ಇದು ಸೆಲ್ಫ್ ರಿಯಲೈಸೇಷನ್ ಆಗೋದು ಇದ್ರ ಏಮ್. ಆ್ಯಂಡ್ ಎಲ್ಲ ಸಫರಿಂಗ್ಸಿಂದ ಹೊರಗಡೆ ಬರೋದು ಇದ್ರ ಏಮ್. ಅಂದರೆ ಲಿಬರೇಷನ್ ಆಗೋ ಥರ, ಫ್ರೀಡಮ್ ಸಿಗೋ ಥರ. ಸೊ ಇದನ್ನ ಯೋಗ ಅಂತ ಹೇಳ್ತಾರೆ. ಹಿಸ್ಟಾರಿಕಲ್ ಎವಿಡೆನ್ಸ್ ನೋಡಬೇಕು ಅಂತ ಹೇಳಿದ್ರೆ ಇದು ಪ್ರೀ ವೇದಿಕ್ ಪೀರಿಯಡಲ್ಲಿ ಇತ್ತು. ಓಕೆ, ಮತ್ತು ಪತಾಂಜಲಿ ಪೀರಿಯಡ್ವರೆಗೂ ಇತ್ತು ಇದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇದನ್ನ ಮೇಯ್ನಾಗಿ ನಾವು ಎಲ್ಲೆಲ್ಲಿ ನೋಡ್ತೀವಿ, ಯೋಗನ ಎಲ್ಲೆಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವೇದದಲ್ಲಿ ಹೇಳಿದ್ದಾರೆ, ಉಪನಿಷತ್ಸಲ್ಲಿ ಹೇಳಿದ್ದಾರೆ. ಓಕೆ, ಮತ್ತು ಸ್ಮೃತೀಸಲ್ಲಿ ಹೇಳಿದ್ದಾರೆ. ಬುದ್ಧಿಸಮ್ ಮತ್ತು ಜೈನಿಸಮ್ದು ಟೀಚಿಂಗ್ಸಲ್ಲಿ ಹೇಳಿದ್ದಾರೆ. ಓಕೆ, ಆ್ಯಂಡ್ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಸೀಲ್ ಮತ್ತು ಫಾಸಿಲ್ಸ್ ಇದೆಯಲ್ಲ ಅದರಲ್ಲೂ ನಾವು ನೋಡ್ಬೋದು. ಓಕೆ, ಸೊ ಇನ್ನೊಂದು ಸ್ಕೀಮ್ ತಗೊಳ್ಳೋದಾದ್ರೆ ನ್ಯಾಷನಲ್ ರಿಸರ್ಚ್ ಹೆಲ್ತ್ ಮಿಷನ್, ಇದು 2005 ಏಪ್ರಿಲ್ 12 ಲಾಂಚ್ ಆಯಿತು. ಸೊ ಇದ್ರ ಮೇನ್ ಏಮ್ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಹೆಲ್ತ್ನ ಆಕ್ಸೆಸಿಬಲ್ ಆಗಿರೋ ಥರ ಮಾಡಬೇಕು, ಅಫೋರ್ಡೆಬಿಲಿಟಿಯಾಗಿ ಮಾಡಬೇಕು, ಅಂದರೆ ರೂರಲ್ ಪಾಪ್ಯುಲೇಷನ್ಗೆ. ಸೊ ಇದು ಇದ್ರದ್ದು ಮೇನ್ ಏಮ್. ಓಕೆ, ಥ್ಯಾಂಕ್ ಯು.